ಅನೇಕ ಅಭಿವೃದ್ಧಿಶೀಲ ದೇಶಗಳನ್ನು ನೋಡಿದಾಗ ಆ ದೇಶದಲ್ಲಿ ಶಿಕ್ಷಣ ಸಾರ್ವತ್ರಿಕರಣ ಆಗ್ತಾ ಇದೆ. ಸರ್ಕಾರಿ ಶಾಲಾ ಕಾಲೇಜುಗಳು ಖಾಸಗಿ ಶಾಲೆಗಳನ್ನು ಸೆಡ್ಡು ಹೊಡೆಯುವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧವಾದಂತಹ ಬೆಳವಣಿಗೆಗಳು. ಖಾಸಗಿ ಶಾಲೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ, ಸರಿಯಾದಂತಹ ಶಿಕ್ಷಣ ಸಿಗ್ತಾ ಇಲ್ಲ, ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಖಾಸಗಿ ಶಾಲೆಗಳ ಪ್ರವೇಶಕ್ಕೆ 25% ಮೀಸಲಾತಿ ನೀಡುವಂತೆ ಬೇಡಿಕೆ ಕೇಳಿಬರ್ತಾ ಇದೆ. ಸಾಮಾಜಿಕ ಹಾಗೂ ಆರ್ಥಿಕ ದುರ್ಬಲ ವಿದ್ಯಾರ್ಥಿಗಳಿಗೆ ಮೀಸಲಾತಿಗಾಗಿ ಇದೀಗ ಒತ್ತಾಯ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದು ರಾಜ್ಯ ಪೋಷಕರ ಸಮನ್ವಯ ಸಮಿತಿ ಮನವಿ ಮಾಡಿಕೊಳ್ತಾ ಇದೆ. ಸರ್ಕಾರ ಎಸ್ಸಿಪಿ ಸಮಿತಿ ಮುಂದೆ ಬೇಡಿಕೆಯನ್ನು ಇಟ್ಟಿದೆ. ಪೋಷಕರ ಸಮನ್ವಯ ಸಮಿತಿ ಸರ್ಕಾರ ಹಾಗೂ ಎಸ್ಸಿಪಿ ಸಮಿತಿಯ ಮುಂದೆ ಇಂತಹದ್ದೊಂದು ಬೇಡಿಕೆಯನ್ನು ಇಟ್ಟಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಮೀಸಲಾತಿ ತರಬೇಕು, ಕನಿಷ್ಠ ಒಂದು 25% ಅಲ್ಲಿ ಮೀಸಲಾತಿ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಆಗ ಬಡ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣ ಸಿಗುತ್ತೆ, ಉನ್ನತ ಶಿಕ್ಷಣ ಸಿಗುತ್ತೆ. ಈಗಾಗಲೇ ಉನ್ನತ ಶಿಕ್ಷಣದಲ್ಲಿ ಈ ಒಂದು ನಿಯಮ ಜಾರಿಯಾಗಿದೆ. ಡಿಗ್ರಿ ಮಾಡುವಂಥದ್ದು, ಇಂಜಿನಿಯರಿಂಗು, ಮತ್ತೊಂದು ಮಗದೊಂದು ಮೆಡಿಕಲ್ಲು, ಇಲ್ಲೆಲ್ಲವೂ ಕೂಡ ಮೀಸಲಾತಿ ಸಿಗುತ್ತೆ. ಹೀಗಾಗಿ ಶಾಲಾ ಶಿಕ್ಷಣ ಏನಿದೆ ಅದರ ಇಲಾಖೆಯ ವ್ಯಾಪ್ತಿಗೂ ಕೂಡ ಈ ಮೀಸಲಾತಿಯನ್ನು ತರಬೇಕು. ಇದರಿಂದ ದೇಶದ ಉನ್ನತೀಕರಣ ಆಗತ್ತೆ. 12ನೇ ತರಗತಿವರೆಗೆ ಅಥವಾ 18 ವರ್ಷದೊಳಗೆ ಯಾರಿದ್ದಾರೆ ಅವರಿಗಾಗಿ ಮೀಸಲಾತಿಗಾಗಿ ಈಗ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರ ಸಮನ್ವಯ ಸಮಿತಿಯ ಅಧ್ಯಕ್ಷರು ಮಾತನಾಡಿದ್ದಾರೆ. ಜನರಲ್ ಅಡ್ಮಿಷನ್ಗೆ ಕೂಡ ಮೀಸಲಾತಿ ಸಿಸ್ಟಮ್ ಈಗ ಆಲ್ರೆಡಿ ಇದೆ. ಸೊ ಹಾಗೆಯೇ ನಮ್ಮ ಶಾಲಾ ಹಂತದ ಶಿಕ್ಷಣದಲ್ಲಿ ರೈಟ್ ಟು ಎಜುಕೇಶನ್ ಆಕ್ಟ್ ಜಾರಿಗೆ ಬಂದ ಮೇಲೆ ನಮ್ಮಲ್ಲೂ ಕೂಡ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ 25% ಅಲ್ಲಿ 9.5% SC ST ಮತ್ತೆ ಕ್ಯಾಟಗರಿ 1ಗೆ ರಿಸರ್ವೇಶನ್ ಮಾಡಿಟ್ಟಿದೆ. ಸೊ ಹಾಗೆಯೇ RT ನಲ್ಲಿ ಏನು ರಿಸರ್ವೇಶನ್ ಇದೆ ಅದನ್ನ ಜನರಲ್ ಅಡ್ಮಿಷನ್ಗೂ ಕೂಡ ನೀವು ರಿಸರ್ವೇಶನ್ ಕೊಡಬೇಕು ಅನ್ನೋದು ಬೇಡಿಕೆಯನ್ನು ನಾವು SCP ಆಯೋಗದ ಮುಂದೆ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಎರಡನೇದಾಗಿ ಏನು ಕಳೆದ 5 ವರ್ಷದಿಂದ ಈ RT 12(1C) 25 ಸೀಟನ್ನ ಫ್ರೀ ಆಗಿ ಖಾಸಗಿ ಶಾಲೆಗಳಿಗೆ ಕೊಡ್ತಾ ಇದ್ರು, ಅದು ನಿಂತೋಗಿದೆ. ಸೊ ಹಾಗೆ ಅದನ್ನ ಮತ್ತೆ ಮರುಚಾಲನೆ ಮಾಡಬೇಕು. ಮತ್ತೆ ಬಡ ಮಕ್ಕಳ ಶಿಕ್ಷಣಕ್ಕೆ ಏನು ಕೊಡ್ಲಿ ಬೆಟ್ಟು ಬಿದ್ದಿದೆ ಅದನ್ನ ಸರಿಪಡಿಸ್ಲಿಕ್ಕೆ ನೀವು ಸರ್ಕಾರಕ್ಕೆ ಮತ್ತೆ RT ಅಡಿ 25% ಮಕ್ಕಳು ಬಡ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದೋ ರೀತಿಯಲ್ಲಿ ವರದಿಯನ್ನು ಕೊಡಬೇಕು ಅಂತ ಕೂಡ ಹೇಳಿದೀವಿ. ಅದ್ರ ಜೊತೆಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ಶಿಕ್ಷಣ ಹಕ್ಕು ಕಾಯ್ದೆಗೆ ಏನು 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಅಂತ ಏನಿದೆ ಅದನ್ನ 0ಯಿಂದ 18 ವರ್ಷಗಳಿಗೆ ಅದನ್ನ ವಿಸ್ತರಿಸಬೇಕು. ಅಂದ್ರೆ ಕನಿಷ್ಠ ದ್ವಿತೀಯ PUC ವರೆಗೂ ಕೂಡ ಈ ಕಾಯ್ದೆಯನ್ನ ವಿಸ್ತರಿಸಬೇಕು ಅನ್ನೋದು ಬಹಳ ವರ್ಷಗಳಿಂದ ನಮ್ಮ ಬೇಡಿಕೆ ಆಗಿತ್ತು. ಅದನ್ನು ಕೂಡ ತಮ್ಮ ಫೈನಲ್ ವರದಿನಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಒತ್ತಾಯ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಬಹು ವರ್ಷಗಳ ಬೇಡಿಕೆ ಆಗಿದ್ದಂತ ಖಾಸಗಿ ಶಿಕ್ಷಣ ಕ್ಷೇತ್ರಕ್ಕೆ ಶುಲ್ಕ ನಿಯಂತ್ರಣ ಕಾನೂನನ್ನು ತರಬೇಕು ಅಂತ ಏನಿತ್ತು ಅದನ್ನು ಕೂಡ ಈಗ ನಾವು ಮುನ್ನೆಲೆಗೆ ತಂದಿದ್ದೀವಿ. SCP ಸಬ್ ಕಮಿಟಿಗಳ ಮುಂದೆ ಇದನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಉನ್ನತ ಶಿಕ್ಷಣ